ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದು ಅಮೆರಿಕದ ದುರಹಂಕಾರಕ್ಕೆ ಪೆಟ್ಟು ಬಿದ್ದ ದಿನ. ತಮ್ಮ ಯುದ್ಧ ವಿಮಾನಗಳನ್ನು ಬೇರೆಯವರು ಮುಟ್ಟೋದಿಕ್ಕಾದರೂ ಸಾಧ್ಯ ಆಗುತ್ತಾ ಅನ್ನೋ ಅಹಂಕಾರದಲ್ಲಿದ್ದ ಅಮೆರಿಕನ್ನರಿಗೆ ಮುಟ್ಟೋದೇನು, ಆಕಾಶದಲ್ಲೇ ಹೊಡೆದು ಕೆಡವು ಬಿಡ್ತೀವಿ ಅಂತ ಸೋವಿಯತ್ ತೋರಿಸಿಕೊಟ್ಟ ಕ್ಷಣ ಅದು. ಅಷ್ಟೇ ಅಲ್ಲ, ಆ ವಿಮಾನದ ಪೈಲಟನ್ನು ಒತ್ತೆಯಾಳನ್ನಾಗಿ ಮಾಡಿಕೊಂಡು ಆ ಬಳಿಕ ಅವನ ಮೇಲೆ ದೇಶದ್ರೋಹದ ಆರೋಪ ಹೊರಿಸಿ ಕಡೆಗೆ 10 ವರ್ಷಗಳ ಶಿಕ್ಷೆಯನ್ನು ಕೂಡ ಅವನಿಗೆ ಕೊಟ್ಟು ಅಮೆರಿಕಾನೇ ಕಾಲಬಳಿಗೆ ಬರುವ ಥರ ಮಾಡಿಕೊಂಡ ಘಟನೆ ಇದೆಯಲ್ಲ, ಅದು ನಿಜಕ್ಕೂ ಒಂದು ರೋಚಕ ಅಧ್ಯಾಯ. ಹಾಗೆಯೇ ಅದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿ ಉಳಿದ ಸ್ಪೈ ಎಕ್ಸ್ಚೇಂಜ್ ಕಥೆ. ಹಾಗಾದರೆ ಏನಿದು ಸ್ಪೈ ಎಕ್ಸ್ಚೇಂಜ್ ಕಹಾನಿ? ಅಲ್ಲಿ ಅಮೆರಿಕ ಸೋವಿಯತನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ದು ಹೇಗೆ, ಆ ಬಳಿಕ ಸೋವಿಯತ್ ಅಮೆರಿಕಾದ ಗರ್ವವನ್ನು ಇಳಿಸಿದ್ದು ಹೇಗೆ, ಇಷ್ಟಕ್ಕೂ ಅಮೆರಿಕಾದ ಜೈಲಲ್ಲಿದ್ದ ಆ ಸೋವಿಯತ್ ಸ್ಪೈನ ಅದ್ಭುತ ಕಥೆ ಆದರೂ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 1962 ಫೆಬ್ರವರಿ 10ನೇ ತಾರೀಕು ಈಸ್ಟ್ ಜರ್ಮನಿ ಮತ್ತು ವೆಸ್ಟ್ ಜರ್ಮನಿಗಳ ನಡುವಿನ ಸ್ಪೈ ಬ್ರಿಡ್ಜ್ ಮೇಲೆ ಐತಿಹಾಸಿಕ ಘಟನೆಯೊಂದು ಅವತ್ತು ನಡೀತು. ಅವತ್ತು ಸೋವಿಯತ್ನ ಕೈಗೆ ಸಿಕ್ಕಿದ್ದ ಅಮೆರಿಕದ ಪೈಲಟ್ ಹಾಗೂ ಸ್ಪೈ ಅಂತ ಕರೆಸಿಕೊಳ್ತಾ ಇದ್ದ ಫ್ರಾನ್ಸಿಸ್ ಗ್ಯಾರಿ ಪವರ್ಸ್ ಹಾಗೂ ಸೋವಿಯತ್ನ ಬಲಿಷ್ಠ ಸ್ಪೈ ಅಂತಲೇ ಗುರುತಿಸಿಕೊಂಡಿದ್ದ ಕರ್ನಲ್ ರುಡಾಲ್ಫ್ ಏಬಲ್ ಅವರನ್ನ ಆಯಾ ದೇಶಗಳು ತಮ್ಮ ಕಡೆಗೆ ಕರ್ಕೊಳ್ತಾ ಇದ್ದ ಸಂದರ್ಭ ಅದು. ಅಲ್ಲಿ ಅಂಥದ್ದೊಂದು ಘಟನೆ ನಡೆಯೋದಕ್ಕೆ ಕಾರಣ ಆಗಿದ್ದು ಅದೊಂದು ವಿಮಾನ ಅಂದರೆ ತಪ್ಪಾಗುವುದಿಲ್ಲ. ಹಾಗೆ ಅಲ್ಲಿ ಅಮೆರಿಕ ಕರ್ನಲ್ ರುಡಾಲ್ಫ್ನನ್ನು ಬಿಡುಗಡೆ ಮಾಡೋ ಮೂಲಕ ತನ್ನ ಅಹಂಕಾರಕ್ಕೆ, ಓವರ್ ಕಾನ್ಫಿಡೆನ್ಸ್ಗೆ ಒಂದು ಬೆಲೆಯನ್ನು ತೆರ್ತಾ ಇತ್ತು. ಕೆಳಗೆ ಅದು ಕೋಲ್ಡ್ ವಾರ್ನ ಸಂದರ್ಭದಲ್ಲಿ ನಡೆದ ಅತಿ ದೊಡ್ಡ ಸ್ಪೈ ಸ್ವ್ಯಾಪ್ ಅನ್ನಿಸ್ಕೊಳ್ತು. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಶೀತಲ ಯುದ್ಧದ ಬಗ್ಗೆ ಗೊತ್ತಿರಬಹುದು. 1945ರಲ್ಲಿ ಜಪಾನ್ ಮೇಲೆ ಅಣುಬಾಂಬನ್ನು ಹಾಕಿದ ಅಮೆರಿಕ 2ನೇ ಮಹಾಯುದ್ಧಕ್ಕೆ ಇತಿಶ್ರೀ ಹಾಡ್ತು. ಮತ್ತೊಂದು ಕಡೆ ಸೋವಿಯತ್ ಯೂನಿಯನ್ನ ರೆಡ್ ಆರ್ಮಿ ಹಿಟ್ಲರ್ನನ್ನು ಸುತ್ತುವರೆದು ಜರ್ಮನಿಯನ್ನು ಮಣಿಸಿತು. ಹೀಗಾಗಿ ಸೋವಿಯತ್ ಮತ್ತು ಅಮೆರಿಕ ಎರಡೂ ಕೂಡ ಅವತ್ತಿಗೆ ದೊಡ್ಡ ಶಕ್ತಿಗಳಾಗಿ ಕಾಣ್ತಾ ಇದ್ವು. ಒಂದು ಕಡೆ ಅಮೆರಿಕ ಪ್ರಜಾಪ್ರಭುತ್ವ ಅಂತಿದ್ರೆ, ಮತ್ತೊಂದು ಕಡೆ ಸೋವಿಯತ್ ಕಮ್ಯುನಿಸಮ್ ಅನ್ನು ಅಪ್ಪಿಕೊಂಡಿತ್ತು. ಹೀಗಿರುವಾಗಲೇ ಎರಡೂ ಕೂಡ ಜಾಗತಿಕ ಶಕ್ತಿಗಳಾಗೋದಕ್ಕೆ ಪೈಪೋಟಿಯನ್ನು ಪ್ರಾರಂಭ ಮಾಡಿದ್ವು. ಈ ಹಂತದಲ್ಲಿ ಶುರುವಾಗಿದ್ದು ಶೀತಲ ಸಮರ. 1950ರ ಹೊತ್ತಿಗೆ ಇಡೀ ಜಗತ್ತು 3-4 ಭಾಗಗಳಾಗಿ ಒಡೆದು ಹೋಗಿತ್ತು. ಒಂದು ಕಮ್ಯುನಿಸಮ್ ಅನ್ನು ಅಪ್ಪಿಕೊಂಡು ಸೋವಿಯತ್ ಜೊತೆ ನಿಂತಿದ್ದ ದೇಶಗಳಾದ್ರೆ, ಮತ್ತೊಂದು ಕಡೆ ಪ್ರಜಾಪ್ರಭುತ್ವವನ್ನ ಒಪ್ಪಿ ಕಮ್ಯುನಿಸಂನ ಹರಡುವಿಕೆಯನ್ನ ತಡೆಯೋ ನಿಟ್ಟಲ್ಲಿ ಅಮೆರಿಕ ಜೊತೆ ನಿಂತಿದ್ದ ಪ್ರಜಾಪ್ರಭುತ್ವದ ದೇಶಗಳಾಗಿದ್ವು. ಹಾಗೇನೆ ಭಾರತ ಪ್ರತಿಪಾದಿಸ್ತಾ ಇದ್ದ ಆಲಿಪ್ತ ನೀತಿಯನ್ನ ಅನುಸರಿಸಿ ಮತ್ತಷ್ಟು ದೇಶಗಳ ಒಂದು ಕೂಟ ಸಿದ್ಧಗೊಂಡಿತ್ತು. ಇದು ಯಾವುದರ ಸಹವಾಸನೂ ಬೇಡ ಅನ್ನೋ ಹಾಗೆ ಒಂದಷ್ಟು ದೇಶಗಳು ತಮ್ಮ ಪಾಡಿಗೆ ತಾವಿದ್ದು ಬಿಟ್ಟಿತ್ತು. ಅಲ್ಲಿ ಜಗತ್ತಿನ ಆಧಿಪತ್ಯಕ್ಕಾಗಿ ಅಮೆರಿಕ ಹಾಗೂ ಸೋವಿಯತ್ ನಡುವೆ ಒಂದು ಕದನ ಶುರುವಾಗಿತ್ತು. ಹಾಗಂತ ಅವರಿಬ್ಬರು ನೇರ ಯುದ್ಧಕ್ಕೆ ನಿಲ್ಲಿಲ್ಲ. ಬೇರೆಯವರ ಹೆಗಲ ಮೇಲೆ ಬಂದೂಕಿಟ್ಟು ಇವರಿಬ್ಬರು ತೆರೆಮರೆಯಲ್ಲಿ ನಿಂತು ಕಾದಾಡ್ತಾ ಇದ್ರು. ಅಮೆರಿಕದ ಮಿತ್ರ ದೇಶಗಳ ವಿರುದ್ಧ ಸೋವಿಯತ್ ಕಿತಾಪತಿ ಮಾಡ್ತಾ ಇತ್ತು. ಅಮೆರಿಕದ ಜೊತೆಗಿದ್ದ ದೇಶಗಳಲ್ಲಿ ಒಡಕನ್ನುಂಟು ಮಾಡಿ ಅಲ್ಲೇ ಪಕ್ಕದಲ್ಲೇ ಅವರಿಗೆ ಶತ್ರುಗಳನ್ನು ಹುಟ್ಟಿಸಿ ಅವರನ್ನ ಯುದ್ಧಕ್ಕಿಳಿಸುವ ಕೆಲಸವನ್ನ ಸೋವಿಯತ್ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಒಬ್ಬರ ಮೇಲೊಬ್ಬರು ಸ್ಪೈಯಿಂಗ್ ಮಾಡ್ಕೋತಾ ಇದ್ರು. ಅಮೆರಿಕ ಅಣುಬಾಂಬನ್ನು ತಯಾರಿಸಿದೆ ಅಂತ ಹೇಳಿ ರಷ್ಯಾ ಕೂಡ ಅಣ್ವಸ್ತ್ರವನ್ನು ತಯಾರು ಮಾಡಿಕೊಳ್ತು. ಅಲ್ಲಿ ಅಣ್ವಸ್ತ್ರಗಳ ರೇಸ್ ಶುರುವಾಯಿತು. ಆ ಬಳಿಕ ಸೋವಿಯತ್ ಬಾಹ್ಯಾಕಾಶಕ್ಕೆ ಮೊದಲ ಸ್ಯಾಟಲೈಟ್ ಅನ್ನು ಕಳುಹಿಸಿತು. ಇದು ಅಮೆರಿಕಾದ ನಿದ್ದೆಗೆಡಿಸ್ತು. ಹೀಗಾಗಿ ಅಲ್ಲಿ ಸ್ಪೇಸ್ ರೇಸ್ ಕೂಡ ಶುರುವಾಯಿತು. ಇದರ ನಡುವೆ ಸೋವಿಯತ್ ಅಲ್ಲಿ ಏನು ನಡೀತಿದೆ ಅನ್ನೋದನ್ನ ಗುಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಅಮೆರಿಕ U2 ಪ್ರಾಜೆಕ್ಟ್ ಅನ್ನು ಆರಂಭ ಮಾಡ್ತು. ಇವತ್ತು ಅಮೆರಿಕಾದಲ್ಲಿ ಅತ್ಯಂತ ನಿಗೂಢ ಅಂತ ಕರೆಸಿಕೊಳ್ಳುವ ಏರಿಯಾ 51 ಇದೆಯಲ್ಲ, ಅಲ್ಲಿ ಆ ಪ್ರಾಜೆಕ್ಟ್ ಆರಂಭ ಆಯಿತು. ಅಲ್ಲಿ ಅವರು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಹಾಗೂ ಅತಿ ಎತ್ತರದಲ್ಲಿ ಹಾರುವ ವಿಮಾನವನ್ನು ತಯಾರು ಮಾಡಿಕೊಂಡ್ರು. ಆ ವಿಮಾನ 70,000 ಅಡಿಗಳಷ್ಟು ಎತ್ತರದಲ್ಲಿ ಹಾರ್ತಾ ಇತ್ತು. ಅದನ್ನು ಹೊಡೆದು ಕೆಡುವುದಕ್ಕೆ ಬೇಕಾದ ಯಾವ ಮಿಸೈಲು ಸೋವಿಯತ್ ಬಳಿ ಇಲ್ಲ ಅಂತ ಅಮೆರಿಕ ನಂಬಿತ್ತು. ಹೀಗಾಗಿ 1960ರಲ್ಲಿ ಅಮೆರಿಕ ಈ U2 ವಿಮಾನವನ್ನು ರಷ್ಯಾದ ಮೇಲೆ ಹಾರಿಸಿತು. ಅಲ್ಲಿ ಅಮೆರಿಕ ಅಂದ್ಕೊಂಡು ಹಾಗೆ ಆಯಿತು. U2ನ ರಷ್ಯಾದ ರಡಾರ್ಗಳು ಗುರುತಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ರಷ್ಯಾದ ಯುದ್ಧ ವಿಮಾನಗಳು ಈ ಸ್ಪೈ ವಿಮಾನವನ್ನ ಪತ್ತೆ ಮಾಡಿದ್ವು. ಅಲ್ಲಿ ಸೋವಿಯತ್ ಆ ವಿಮಾನವನ್ನ ಹೊಡೆದು ಕೆಡುವುದಕ್ಕೆ S-75 ಡ್ವಿನಾ ಅನ್ನೋ ಮಿಸೈಲ್ ಅನ್ನು ಬಳಸಿತು. ಸೋವಿಯತ್ನ ಬಳಿ 70,000 ಅಡಿಗಳಷ್ಟು ಎತ್ತರಕ್ಕೂ ಹೋಗುವ ಬಲಿಷ್ಠ ಮಿಸೈಲ್ಗಳಿವೆ ಅನ್ನೋದು ಅಮೆರಿಕಾಗೆ ಗೊತ್ತು ಕೂಡ ಆಗಿರಲಿಲ್ಲ. 1960ರ ಮೇ 1ನೇ ತಾರೀಕು ಅಮೆರಿಕಾದ ಪೈಲಟ್ ಫ್ರಾನ್ಸಿಸ್ ಗ್ಯಾರಿ ಪವರ್ಸ್ U2 ವಿಮಾನವನ್ನ ಏರಿ ಸೋವಿಯತ್ನ ವಾಯುಗಡಿಗಳನ್ನು ಪ್ರವೇಶ ಮಾಡ್ದ. ಆ ವಿಮಾನ ತಾನು ಮಾಡಬೇಕಾದ ಕೆಲಸವನ್ನ ಆರಂಭ ಮಾಡ್ತು. ಅಮೆರಿಕ ಅಂದುಕೊಂಡ ಹಾಗೆ ಸೋವಿಯತ್ನ ರಡಾರ್ಗಳಿಗೆ ಈ ವಿಮಾನದ ಗುರುತು ಕೂಡ ಸಿಕ್ಕಿರಲಿಲ್ಲ. ಆದರೆ ಅವರ ಯುದ್ಧ ವಿಮಾನಗಳು ಈ ಸ್ಪೈ ವಿಮಾನವನ್ನು ಗುರುತಿಸಿದವು.
ತಕ್ಷಣ ರಷ್ಯಾ ತನ್ನ S-75 ಡ್ವಿನಾ ಅನ್ನೋ ಮಿಸೈಲ್ ಅನ್ನ ಈ U-2 ವಿಮಾನದ ವಿರುದ್ಧ ಬಳಕೆ ಮಾಡಿತು. ಡ್ವಿನಾ 70,000 ಅಡಿಗಳಷ್ಟು ಎತ್ತರದಲ್ಲಿ ಹಾರ್ತಾ ಇದ್ದ ಈ ಸ್ಪೈ ವಿಮಾನವನ್ನ ನಿರ್ದಾಕ್ಷಿಣ್ಯವಾಗಿ ಹೊಡೆದು ಕೆಡುತ್ತು. ಆದರೆ U-2 ನಲ್ಲಿದ್ದ ಪೈಲಟ್ ವಿಮಾನಕ್ಕೆ ಮಿಸೈಲ್ ಅಪ್ಪಳಿಸಿದ ಕೂಡಲೇ ಅಲ್ಲಿಂದ ಎಜೆಕ್ಟ್ ಆದ. ಪ್ಯಾರಾಶೂಟ್ ಸಹಾಯದಿಂದ ಸೋವಿಯತ್ ಅಲ್ಲಿ ಬಿದ್ದ. ಆತನನ್ನ ಸೋವಿಯತ್ನಲ್ಲಿ ಅರೆಸ್ಟ್ ಮಾಡಲಾಯಿತು. ಆರ್ಟಿಕಲ್ 2 ಅಡಿಯಲ್ಲಿ ದೇಶದ ವಿರುದ್ಧ ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಮಾಡಿದ್ದ ಆರೋಪ ಹೊರಿಸಿ 10 ವರ್ಷಗಳ ಜೈಲು ಶಿಕ್ಷೆಯನ್ನು ಕೂಡ ಕೊಡಲಾಯಿತು. ಇಷ್ಟೆಲ್ಲ ಆಗಿ 7 ದಿನಗಳಾದ ಮೇಲೆ ಸೋವಿಯತ್ ಈ ವಿಷಯನ ಅಮೆರಿಕಾಗೆ ತಿಳಿಸ್ತು. ಅಲ್ಲಿಗೆ ಅಮೆರಿಕಾಗೆ ಶಾಕ್. ಗೆಳೆಯರೆ, ಅಮೆರಿಕ, ರಷ್ಯಾದಂಥ ದೇಶಗಳು ತಮ್ಮ ಯೋಧರನ್ನ, ಸ್ಪೈಗಳನ್ನ ಹಾಗೆ ಶತ್ರು ದೇಶಗಳ ಜೈಲಲ್ಲಿ ಬಿಟ್ಟು ಸುಮ್ಮನಾಗೋದಿಲ್ಲ. ಇನ್ನು ಅಮೆರಿಕಾದಲ್ಲಿ ಪೈಲಟ್ ಪವರ್ಸ್ನ ತಂದೆ ಮತ್ತಾತನ ಕುಟುಂಬ ಅಲ್ಲಿನ ಇನ್ನಿತರ ಸಂಘಟನೆಗಳ ಜೊತೆ ಸೇರಿ ಅವನನ್ನ ಬಿಡಿಸ್ಕೊಂಡು ಬನ್ನಿ ಅಂತ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿತು. ಹೀಗಿರುವಾಗಲೇ 1962ರಲ್ಲಿ ಸೋವಿಯತ್ ಅಮೆರಿಕಾಗೊಂದು ಅದ್ಭುತ ಆಫರ್ ಅನ್ನು ಕೊಡ್ತು. ನಿಮ್ಮ ಜೈಲಲ್ಲಿರೋ ನಮ್ಮ ಪ್ರಜೆ ರುಡಾಲ್ಫ್ ಎಬೆಲ್ನನ್ನ ಬಿಡುಗಡೆ ಮಾಡಿ ನಿಮ್ಮ ಪೈಲಟ್ನನ್ನ ನೀವು ಕರ್ಕೊಂಡು ಹೋಗಿ ಅಂತ ಸೋವಿಯತ್ ಹೇಳ್ತು. ಹೀಗಾಗಿ ಅಲ್ಲಿ ಸ್ಪೈ ಎಕ್ಸ್ಚೇಂಜ್ಗೆ ಅಮೆರಿಕ ಒಪ್ಕೋಬೇಕಾಗಿ ಬಂತು. ಆಗ್ಲೇ ನೋಡಿ, ಜರ್ಮನಿಯ ಗ್ಲೆನಿಕ್ ಬ್ರಿಡ್ಜ್ ಮೇಲೆ 2 ದೇಶಗಳು ತಮ್ಮ 2 ಸ್ಪೈಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಅವರನ್ನ ತಮ್ಮ ದೇಶಕ್ಕೆ ಕರ್ಕೊಂಡು ಹೋಗಿತ್ತು. ಗೆಳೆಯರೆ, ಈ ಗ್ಲೆನಿಕ್ ಬ್ರಿಡ್ಜ್ ಅನ್ನ ಸ್ಪೈ ಬ್ರಿಡ್ಜ್ ಅಂತ ಕೂಡ ಕರೀತಾರೆ. ಇನ್ನು ಇಲ್ಲಿ ಸೋವಿಯತ್ನ ಬಂಧನದಲ್ಲಿದ್ನಲ್ಲ ಪವರ್ಸ್, ಆತ ಅಮೆರಿಕ ವಾಯುಪಡೆಯಲ್ಲಿ ಪೈಲಟ್ ಆಗಿದ್ದ. ಅತ್ಯಂತ ಚಾಣಾಕ್ಷ ಪೈಲಟ್ ಅಂತ ಅನ್ನಿಸ್ಕೊಳ್ತಾ ಇದ್ದ. ಹೀಗಾಗಿನೇ ಸೋವಿಯತ್ ರಷ್ಯಾದ ಮೇಲೆ ಜಾಸೂಸಿ ಮಾಡೋದಿಕ್ಕೆ U-2ನ ಫ್ಲೈ ಮಾಡುವ ಅವಕಾಶ ಈ ಪವರ್ಸ್ಗೆ ಸಿಕ್ಕಿತು. ಅಂಥ ಪೈಲಟ್ನನ್ನ ಬಿಟ್ಟುಕೊಡೋದಕ್ಕೆ ಅಮೆರಿಕ ಕೂಡ ಸಿದ್ಧ ಇರಲಿಲ್ಲ. ಹಾಗೆ ಸೋವಿಯತ್ನ ರುಡಾಲ್ಫ್ ಏಬಲ್ ಇದ್ರಲ್ಲ, ಅವರನ್ನ ಯಾವುದೇ ಕಾರಣಕ್ಕೂ ಕಾಪಾಡ್ಕೋಬೇಕು ಅಂತ ಸೋವಿಯತ್ ಬಯಸಿತ್ತು. ಈ ರುಡಾಲ್ಫ್ ಅಮೆರಿಕಾದ ಜೈಲಲ್ಲಿದ್ರು. ಆತನದೊಂದು ವಿಚಿತ್ರ ಕಥೆ. ರುಡಾಲ್ಫ್ ಏಬಲ್ನ ಚಾಣಾಕ್ಷ ಹೆಜ್ಜೆಗಳು ಅವತ್ತು ಅಮೆರಿಕಾನ ಬೆಚ್ಚಿ ಬೀಳೋ ಹಾಗೆ ಮಾಡಿತು. ರುಡಾಲ್ಫ್ನನ್ನ ಸೋವಿಯತ್ ಯೂನಿಯನ್ನ ಸರ್ವಕಾಲಿಕ ಸ್ಪೈ ಅಂತ ಗುರುತಿಸಲಾಗತ್ತೆ. ಈತ KGBಗೆ ಸೇರೋ ಮೊದಲು ಕೆಲ ಗೂಢಚರ ಅಧಿಕಾರಿಗಳಿಗೆ ಭಾಷಾನುವಾದಕರಾಗಿ ಕೆಲಸ ಮಾಡ್ತಾ ಇದ್ರು. 2ನೇ ಮಹಾಯುದ್ಧದಲ್ಲಿ ರೇಡಿಯೋ ಆಪರೇಟರ್ ಆಗಿ ಕೂಡ ಈತ ಕೆಲಸ ಮಾಡಿದ್ರು. ಇಂಥ ರುಡಾಲ್ಫ್ KGBಯನ್ನ ಸೇರ್ತಾ ಇದ್ದಂತೆ ಆತನನ್ನ ಅಮೆರಿಕ ವಿರುದ್ಧ ಬಳಸ್ಕೊಳ್ಳೋದಕ್ಕೆ ಸೋವಿಯತ್ ನಿರ್ಧಾರ ಮಾಡಿತು. ಅದರಂತೆ 1948ರ ಅಕ್ಟೋಬರಲ್ಲಿ ಈತ ನಕಲಿ ಪಾಸ್ಪೋರ್ಟ್ ಅನ್ನು ಬಳಸಿ ಅಮೆರಿಕಾಗೆ ಪ್ರವೇಶ ಮಾಡ್ದ. ಅವತ್ತು ರುಡಾಲ್ಫ್ ಆಂಡ್ರಿಯೋ ಯುರ್ಗ್ಯೋಸೋವಿಚ್ ಕಯೋಟಿಸ್ ಅನ್ನೋ ವ್ಯಕ್ತಿಯ ಹೆಸರಲ್ಲಿ ಅಮೆರಿಕಾಗೆ ಬಂದಿಳಿದಿದ್ದ. ಆ ವ್ಯಕ್ತಿ ಲಿಥುವೇನಿಯನ್ ಅಮೆರಿಕನ್ ಆಗಿದ್ದ. ಕೆಲ ದಿನಗಳ ಹಿಂದಷ್ಟೇ ಆತ ಮೃತಪಟ್ಟಿದ್ದ. ಹಾಗೆ ಸಾವಿಗೀಡಾದವನ ಐಡೆಂಟಿಟಿಯನ್ನು ಬಳಸಿಕೊಂಡು ರುಡಾಲ್ಫ್ ಅಮೆರಿಕಾಗೆ ಕಾಲಿಟ್ಟ. ಆನಂತರ ನ್ಯೂಯಾರ್ಕನ್ನು ಸೇರಿಕೊಂಡ ರುಡಾಲ್ಫ್ ಎಮಿಲ್ ರಾಬರ್ಟ್ ಅನ್ನೋ ಅಡ್ಡ ಹೆಸರನ್ನು ಬಳಸಿಕೊಂಡು ಫೇಮಸ್ ಕೂಡ ಆದ. ಅವನಲ್ಲಿ ಫೋಟೋಗ್ರಾಫರ್ ಹಾಗೂ ಚಿತ್ರಕಾರನಾಗಿ ಪ್ರಖ್ಯಾತಿಯನ್ನು ಪಡ್ಕೊಂಡ. ಇಷ್ಟಾದ ಮೇಲೆ ಸೋವಿಯತ್ ತನಗೆ ವಹಿಸಿದ್ದ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ನ್ಯೂಯಾರ್ಕ್ ಅಲ್ಲಿ ತನಗೆ ಬೇಕಾದ ವ್ಯವಸ್ಥೆಗಳನ್ನ ರುಡಾಲ್ಫ್ ಮಾಡ್ಕೊಳ್ತಾ ಹೋದ. ಈತನಿಗೆ ಅಮೆರಿಕದ ಮಿಲಿಟರಿ ಸ್ಟೇಷನ್ಗಳು, ಅಲ್ಲಿನ ಅಣುರಹಸ್ಯಗಳು ಹಾಗೂ ಏರಿಯಾ 51 ಕುರಿತಾದ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸುವ ಮತ್ತು ಅದನ್ನು ಸೋವಿಯತ್ಗೆ ಕಳುಹಿಸುವ ಕೆಲಸವನ್ನು ವಹಿಸಲಾಗಿತ್ತು. ಅದರ ಜೊತೆ ಅಮೆರಿಕಾದಲ್ಲಿ KGB ಏಜೆಂಟರ ತಂಡವನ್ನು ಕಟ್ಟುವ ಜವಾಬ್ದಾರಿ ಕೂಡ ರುಡಾಲ್ಫ್ನ ಮೇಲಿತ್ತು. ಅಲ್ಲಿ ರುಡಾಲ್ಫ್ ಅಮೆರಿಕದ FBI ಹಾಗೂ CIA ಕಣ್ತಪ್ಪಿಸಿ ಸೋವಿಯತ್ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ತಾ ಹೋದ್ರು. ಅಷ್ಟೊತ್ತಿಗಾಗಲೇ KGBಯ ಸಾಕಷ್ಟು ಮಂದಿ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಇಂಥ ಹೊತ್ತಲ್ಲೇ ಅಲ್ಲೊಂದು ಎಡವಟ್ಟು ಕೂಡ ನಡೆದು ಹೋಯಿತು. ಅವತ್ತಿಗೆ ರುಡಾಲ್ಫ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ರೈನೋ ಹೈನೆನ್ ಅನ್ನೋನನ್ನ ಅವನ ಕೆಲಸ ಸರಿ ಇಲ್ಲ ಅನ್ನೋ ಕಾರಣಕ್ಕೆ KGB ಮಾಸ್ಕೋಗೆ ವಾಪಸ್ಸು ಬರೋದಕ್ಕೆ ಹೇಳ್ತು. ಅವನಿಗೆ ಅದೇನು ಭಯ ಕಾಡೋದಕ್ಕೆ ಶುರು ಆಯಿತು ಗೊತ್ತಿಲ್ಲ. ನ್ಯೂಯಾರ್ಕ್ನಿಂದ ಮಾಸ್ಕೋಗೆ ಹೊರಟಿದ್ದ ಅವನು ಪ್ಯಾರಿಸ್ನ ಏರ್ಪೋರ್ಟಲ್ಲಿ ಅಲ್ಲಿನ ಅಧಿಕಾರಿಗಳ ಮುಂದೆ ನಿಂತು ತಾನು ಯಾರು ಅಂತ ಹೇಳಿಕೊಂಡು ಶರಣಾಗತನಾಗಿ ಬಿಟ್ಟ. ಅವನು KGB, ಅಮೆರಿಕ ಇಂಟೆಲಿಜೆನ್ಸ್, ಸ್ಪೈ ಅಂತೆಲ್ಲ ಬಡಬಡಿಸ್ತಾ ಇದ್ರೆ ಫ್ರಾನ್ಸ್ನ ಅಧಿಕಾರಿಗಳು ಅವನನ್ನು ಕರ್ಕೊಂಡು ಹೋಗಿ ವಿಚಾರಣೆಗೆ ಒಳಪಡಿಸಿದ್ರು. ಅಲ್ಲಿ ರೈನೋ ಅಮೆರಿಕಾದಲ್ಲಿದ್ದ ತನ್ನ ಸಹೋದ್ಯೋಗಿಗಳ ಹೆಸರನ್ನೆಲ್ಲ ಬಾಯ್ಬಿಡ್ತಾ ಹೋದ. ಅದರಲ್ಲಿ ಈ ರುಡಾಲ್ಫ್ನ ಹೆಸರು ಕೂಡ ಇತ್ತು. ಆದರೆ ರುಡಾಲ್ಫ್ನನ್ನು ಅರೆಸ್ಟ್ ಮಾಡೋದು ಸುಲಭದ ಮಾತಾಗಿರಲಿಲ್ಲ. ಅವನು ಸೋವಿಯತ್ಗಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಅಲ್ಲಿ ಯಾವ ಆಧಾರಗಳು, ಸಾಕ್ಷ್ಯಗಳು ಇರಲಿಲ್ಲ. ಹೀಗಾಗಿ ಅವನ ಮೇಲೆ ಕಣ್ಣಿಡುವ ಕೆಲಸವನ್ನು FBI ಹಾಗೂ CIAಗಳು ಮಾಡಿದರು. ಸತತ 4 ವರ್ಷಗಳ ಕಣ್ಗಾವಲು ಹಾಗೂ ಸಾಕ್ಷಿ ಸಂಗ್ರಹದ ನಂತರ ಬ್ರೂಕ್ಲಿನ್ನಲ್ಲಿದ್ದ ಅವನ ಅಪಾರ್ಟ್ಮೆಂಟಲ್ಲಿ ರುಡಾಲ್ಫ್ನ ಬಂಧಿಸಲಾಯಿತು. ಅವನ ಮನೆಯನ್ನು ಸರ್ಚ್ ಮಾಡಿದಾಗ ಅಲ್ಲಿ ರೇಡಿಯೋ ಟ್ರಾನ್ಸ್ಮಿಟರ್ಗಳು, ಹ್ಯಾಲೋ ಶೇವಿಂಗ್ ಬ್ರಷ್, ಮೈಕ್ರೋ ಡಾಟ್ಸ್ಗಳನ್ನು ಸೃಷ್ಟಿ ಮಾಡೋದಕ್ಕೆ ಬೇಕಿದ್ದ ಫಿಲ್ಮ್, ಕ್ಯಾಮರಾ ಸೇರಿದ ಹಾಗೆ
ಗೂಢಚಾರಿಕೆಗೆ ಬಳಕೆಯಾಗುವ ಒಂದಷ್ಟು ವಸ್ತುಗಳು ಸಿಕ್ಕು. ಆ ಸಂದರ್ಭದಲ್ಲಿ ರುಡಾಲ್ಫ್ ತನ್ನ ಒರಿಜಿನಲ್ ಐಡೆಂಟಿಟಿಯನ್ನ ಅಮೆರಿಕಾದ ಅಧಿಕಾರಿಗಳ ಮುಂದೆ ಬಿಚ್ಚಿಟ್ಟ. ತನ್ನನ್ನು ತಾನು ರುಡಾಲ್ಫ್ ಎವನೋವಿಚ್ ಏಬಲ್ ಅಂತಲೇ ಪರಿಚಯ ಮಾಡಿಕೊಂಡ. ಈ ಕೆಲಸವನ್ನು ಕೂಡ ಅವನು ತುಂಬಾ ಬುದ್ಧಿವಂತಿಕೆಯಿಂದ ಮಾಡಿದ್ದ. ತಾನು ಬಂಧಿತನಾಗಿರೋದು ಗೊತ್ತಾದ್ರೆ ಅಮೆರಿಕಾದಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರೋ ಸೋವಿಯತ್ನ ಅಧಿಕಾರಿಗಳು, ಸ್ಪೈಗಳು ಎಚ್ಚೆತ್ತುಕೊಳ್ತಾರೆ ಮತ್ತು ಅವರ ಬಂಧನ ಆಗುವುದು ತಪ್ಪುತ್ತೆ ಅನ್ನೋ ಕಾರಣಕ್ಕೆ ರುಡಾಲ್ಫ್ ತನ್ನ ಹೆಸರನ್ನ ಹೇಳಿಕೊಂಡಿದ್ದಷ್ಟೇ ಅಲ್ಲ, ತನ್ನ ಬಂಧನ ಆಗಿದೆ ಅನ್ನೋದು ಸೋವಿಯತ್ಗೆ ಮತ್ತು ಅಮೆರಿಕ ಹಾಗೂ ಯುರೋಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಇನ್ನಿತರ ಸ್ಪೈಗಳಿಗೆ ಗೊತ್ತಾಗೋ ಹಾಗೆ ಮಾಡ್ಕೊಂಡ. ಇನ್ನು ರುಡಾಲ್ಫ್ ಬಂಧನದ ನಂತರ ಸೋವಿಯತ್ ತನ್ನ ಈ ಅತ್ಯದ್ಭುತ ಬೇಹುಗಾರನನ್ನ ಬಿಡಿಸಿಕೊಂಡು ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಅದೇ ಸಂದರ್ಭದಲ್ಲಿ ವಿಮಾನದ ಪೈಲಟ್ ಪವರ್ಸ್ ಬಂಧಿತನಾದ್ನಲ್ಲ, ಅವನನ್ನ ಸೋವಿಯತ್ನಲ್ಲಿ ಸುಮ್ಮನೆ ಇಟ್ಕೊಂಡು ಏನು ಮಾಡಬೇಕು, ಅವನನ್ನೇ ಬಳಸ್ಕೊಂಡು ತನ್ನ ಬೇಹುಗಾರನನ್ನ ಬಿಡಿಸಿ ತರಬಹುದಲ್ಲ ಅಂತ ಸೋವಿಯತ್ ಯೋಚನೆ ಮಾಡಿತು. 1962ರಲ್ಲಿ ಅಮೆರಿಕಾಗೆ ಅಂಥದ್ದೊಂದು ಆಫರ್ ಅನ್ನು ಕೂಡ ಸೋವಿಯತ್ ಕೊಡ್ತು. ಅಮೆರಿಕಾಗೆ ಕೂಡ ಅಲ್ಲಿ ಬೇರೆ ದಾರಿ ಇರಲಿಲ್ಲ. U-2 ಅನ್ನೋ ಸೂಪರ್ ಬೇಹುಗಾರಿಕಾ ವಿಮಾನವನ್ನು ಬಳಸಿ ಸೋವಿಯತ್ನ ಇಂಚಿಂಚು ಮಾಹಿತಿಯನ್ನು ಹೊರತೆಗಿತೀವಿ ಅಂತ ಹೊರಟಿದ್ದ ಅಮೆರಿಕ ಆ ವಿಮಾನವನ್ನು ಕಳ್ಕೊಂಡು ದೊಡ್ಡ ಮುಖಭಂಗವನ್ನು ಅನುಭವಿಸಿತ್ತು. ಈಗ ಬಂಧಿತ ಪೈಲಟ್ನನ್ನು ಬಿಡಿಸಿ ಕರ್ಕೊಂಡು ಬನ್ನಿ ಅಂತ ಅಮೆರಿಕಾದಲ್ಲಿ ತೀವ್ರ ಒತ್ತಡಗಳು ಶುರುವಾಗಿದ್ವು. ಹೀಗಾಗಿ ಅಟ್ಲೀಸ್ಟ್ ಪೈಲಟ್ನನ್ನಾದರೂ ಬಿಡಿಸಿ ತಂದರೆ ಕನಿಷ್ಠ ದೇಶದ ಒಳಗಿನ ಒತ್ತಡಗಳು ಕಡಿಮೆ ಆಗುತ್ತವೆ ಅಂತ ಅಮೆರಿಕ ಭಾವಿಸಿತು. ಪರಿಣಾಮ 1962ರಲ್ಲಿ ಜರ್ಮನಿಯ ಗ್ಲೆನಿಕ್ ಬ್ರಿಡ್ಜ್ ಮೇಲೆ ಜಗತ್ತಿನ ಅತಿ ದೊಡ್ಡ ಸ್ಪೈ ಸ್ವಾಪಿಂಗ್ ನಡೆದು ಹೋಯಿತು. ಹೀಗೆ ಸೋವಿಯತ್ಗೆ ವಾಪಸ್ಸು ಬಂದ ರುಡಾಲ್ಫ್ 1970ರವರೆಗೆ KGBಗೆ ಬರೋ ಹೊಸಬರಿಗೆ ಮಾರ್ಗದರ್ಶಕನಾಗಿ ಕೆಲಸ ಮಾಡ್ತಾ ಇದ್ದ. 71ರಲ್ಲಿ ರುಡಾಲ್ಫ್ ಕೊನೆಯುಸಿರೆಳೆದ. ಇನ್ನು U-2 ಪೈಲಟ್ ಪವರ್ಸ್ಗೆ ಅಮೆರಿಕ ಪ್ರಶಸ್ತಿ ಗೌರವಗಳನ್ನು ಕೊಡ್ತು. ಈ ಘಟನೆ ಬ್ರಿಡ್ಜ್ ಆಫ್ ಸ್ಪೈ ಅನ್ನೋ ಸಿನಿಮಾಗೆ ಸ್ಫೂರ್ತಿ ಕೂಡ ಆಯಿತು. ಇದು ಗೆಳೆಯರೆ ಅಮೆರಿಕದ ಗರ್ವಭಂಗ ಹಾಗೂ ಸೋವಿಯತ್ನ ಅದ್ಭುತ ಸ್ಪೈ ಒಬ್ಬನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.